ದೇವರು ಅಲ್ಲಿದಲ್ವ ಮುಚ್ಚಿದೆ ಸ್ವಲ್ಪ ನೋಡಿ ಯಾವ ರೀತಿ ಇದೆ ಗೈಸ್. ಇದು ಅಡುಗೆ ಮನೆ. ಪಪ್ಪರ ಫೋನು ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು, ಅದಕ್ಕೆ ಹೊಲ ತುಂಬ ಹುಡುಕಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗಿದೆ ಮಿಸ್ ಆಗಿದೆ ಅಂತ ಫೋನ್. ಹಲೋ ಗೈಸ್, ಹೊಸ ವಿಡಿಯೋಗೆ ಮತ್ತೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ವೆಲ್ಕಮ್ ಬ್ಯಾಕ್. ನೋಡಿ ಗೈಸ್, ಬೆಳಗ್ಗೆಳಲ್ಲಿ ಸೂರ್ಯೋದಯಕ್ಕೆ ನಮಸ್ಕಾರ. ಹೋಗ್ತಾವನೆ ಸೂರ್ಯ. ಮಂಜು ಬಿದ್ದು ನೀರು ತುಂಬಿದೆ. ಈಗ ತಲೆ ತಗೊಂಡು ಬಂದೆ. ಮತ್ತೆ ಪಪ್ಪಾರು ಇವತ್ತು ಅಮಾಸಿ. ಇವತ್ತು ವರ್ಕೌಟ್ದಲ್ಲಿ ಅಂದರೆ ರನ್ನಿಂಗ್ ಹೋದಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ತೋರಿಸ್ತೀನಿ. ಒಂದು ವಿಡಿಯೋ ನೋಡಿ ಬನ್ನಿ ಗೈಸ್. ಇಲ್ಲಿ ನಾಯಿ ಮರಿಗಳನ್ನು ತೋರಿಸ್ತೀನಿ ನೋಡಿ. ನೋಡಿ ಹೇಗೆ ಕಿತ್ತಾಡ್ತಾ ಇದ್ದಾವೆ ಸ್ವಲ್ಪ ನಾಯಿಗಳಲ್ಲೂ ಸಣ್ಣ ಬುದ್ಧಿ ಅಲ್ವಾ, ಸಣ್ಣ ಏನಿಲ್ಲ ಗೈಸ್. ಸುಮ್ಮನೆ ಇದು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ವಿಡಿಯೋ ಹಾಕಿದರೆ ಇದೇ ಒಂದು 4-5 ನಿಮಿಷ ಇದೆ. ಅದರ ಸಂಬಂಧ ಸ್ಪೀಡಲ್ಲಿ ಹಾಕಿದ್ದೇನೆ ಇದನ್ನು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ರನ್ನಿಂಗ್ದೇನು ವಿಡಿಯೋ ಹಾಕಲಿಲ್ಲ, ಅಂದರೆ ಓಡೋದೇ ಅಂದರೆ 2 ದಿವಸ ಓಡಿದಿರಲಿಲ್ಲ ಅಲ್ವಾ, ಊರಿಗೆ ಹೋಗಿದ್ದೆ ಅಲ್ವಾ, ಅದಕ್ಕೆ ವಿಡಿಯೋ ಹಾಕಲಿಲ್ಲ. ಅದು ಬರೀ ಹೌದು ನಾಯಿಗಳದು ಅಲ್ಲಿ ಸ್ವಲ್ಪ ಇದ್ದಿದ್ದರೆ ಅದಕ್ಕೆ ಹಾಕಿದ್ದೆ. ವರ್ಕೌಟ್ ಮುಗಿದ್ಮೇಲೆ ಮತ್ತೆ ನಮ್ಮದು ಸ್ನೇಹಿತರೆ ನೋಡಿ ಶಾಲೆ ಹೋಗೋದ್ಬಿಟ್ಟು ನೋಡ್ರಿ ಏನು ಮಾಡತ್ತಪ್ಪು. ತೀರ ಮುರಿದೇನ ಅದನ್ನ ಹಾಂ ಹೇಳ್ತಾನ ಪಪ್ಪ ಬೈತಾ ನೋಡು. ಇಟ್ಟು ಮುರಿದೈತೆ ಎಷ್ಟು ಮಾಡತ್ತಿ ನಾವು ಹಂಗೆ ಇದು ನಾನು ಕಾಲಿಟ್ಟ ಹಿಂಗೆ ಹಕ್ಕಿನಿ. ಆಮೇಲೆ ಇವನ್ನೇ ಹತ್ತಕ್ಕೆ ಹೋದ 2 ಕಾಲ ಇಡ್ಬೇಕಿತ್ತು. ಬಾಲಿ ಮಜಾ ಬರ್ತಿತ್ತು ಬಾಲಿ ನೋಡತ್ತಿದೆ. ಫೋನ್ ಯಾಕೆ ಸಾಲಿ ಹೋಗಲ್ಲ? ಸಾಲಿ ಒಣ ಬರ್ತಂತ ಫೋನ್ ಬಂದ್ ಮಾಡೋದನ್ನ ಹಾಂ ಬಂದ್ ಮಾಡೋದನ್ನ ಬಂದ್ ಮಾಡ್ತೀರಾ? ಇವತ್ತು ತಾಲಿ ಕೆಟ್ಟಪ್ಪ. ಹಾಂ ಇವತ್ತು ತಾಲಿ ಕೆಟ್ಟು ನೀವು ಹೇಳ ಸಾಲಿ ಹೋಗಿಲ್ಲ. ಇವತ್ತು 14 ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಈಗ ಕಾಯಿ ಸುಲಿಯಬೇಕು. ಇಷ್ಟೆಲ್ಲ ಎಲ್ಲ ಒಂದು 15 ಕಾಯಿ ಅಷ್ಟು ಬೇಕು. ಅದಕ್ಕೆ ಟ್ರೇ ತೊಗೊಂಡಿದ್ದೀನಿ. ಕಾಯಿ ಸುಲಿಯೋಕ್ಕೆ ಏನು ಬೇಕು ಅದೆಲ್ಲ ತಂದಿದ್ದೀನಿ. ಎಲ್ಲ ಇಟ್ಬಿಟ್ಟಿವಿ ಇಲ್ಲಿ. ಹಲೋ ಗಾಯ್ಸ್, ನಮ್ಮ ವರ್ಕ್ 12 ಗಂಟೆ ಆಯಿತು ನೋಡಿ. ಇವನ್ನ ನೀರು ಕುಡ್ಸೋಕೆ ಇವ್ರಿಗೆ ಎಮ್ಮೆಗಳು ಅಂತೂ ಆಕಳುಗಳಿಗೆ ಬರಬೇಕು. ಇವುಗಳಲ್ಲಿ ನಿಮಗೆ ಯಾವುದು ಚೆಂದಾಗಿ ಕಾಣ್ತಾ ಇದೆ ಹೇಳಿ, ಕಮೆಂಟ್ ಮಾಡಿ. ಎಲ್ಲರೂ ಇದನ್ನೇ ಮಾಡ್ಬೋದು ಅನಿಸ್ತಾ ಇದೆ ಅಲ್ವಾ? ನಿಮಗೆ ಯಾವುದು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ ಗೈಸ್. ಕಮೆಂಟ್ ಮಾಡಿ ನೋಡೋಣ. ನೋಡೋಣ, ಕಮೆಂಟ್ ಮಾಡಿ. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಲ್ಲಿ ಏನೇನು ಹಚ್ಚಿದ್ದಾರೆ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್. ನಮ್ಮ ತೋಟದಲ್ಲಿ ಯಾವ್ಯಾವ ಥರ ತರಕಾರಿಗಳಿವೆ ಮತ್ತು ಗಿಡಗಳಿವೆ ಅಂತ ನಿಮಗೆ ತೋರಿಸ್ತೇನೆ. ಬನ್ನಿ, ಓಕೆನಾ? ತೋರಿಸ್ಲಾ? ಇವು ಬದನೆ ಗಿಡ. ಈಗ ಹರ್ಕೊಂಡು ಹೋದರೆ, ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಹರ್ಕೊಂಡು ಹೋಗಿದ್ದಾರೆ. ಎಲ್ಲ ಖಾಲಿಯಾಗಿವೆ. ನಿನ್ನೆ ಮುತ್ಯಾರು ಬಂದು ಎಲ್ಲ ಹರ್ಕೊಂಡು ಹೋಗಿಬಿಟ್ಟಿದ್ದಾರೆ ಎಲ್ಲ ತರಕಾರಿಗಳನ್ನು. ಇವು ಮೆಣಸಿನ ಗಿಡಗಳು ಎಲ್ಲ ನೋಡಿ.
ತೋರಿಸ್ತೀನಿ ಬನ್ನಿ. ಒಂದು ಕಾಯಿ ಇದೆ ಇಲ್ಲಿ, ಹಿಂಗೆ ತೋರಿಸ್ತೀನಿ ನೋಡಿ. ಇದೆ ಅಲ್ವಾ ಎಷ್ಟಿವೆ. ಮತ್ತು ಇಲ್ಲಿ ಸ್ವಲ್ಪ ಟೊಮೆಟೊನೂ ಇವೆ. ಮತ್ತು ಇಲ್ಲಿ ಸ್ವಲ್ಪ ಉಳಿದಿದ್ದು ಟೊಮೆಟೊನ ಹಾಕಿದ್ದಾರೆ. ಮೊದಲು ಬೆಳ್ಳುಳ್ಳಿದ್ದು, ಈಗ ಬೆಳ್ಳುಳ್ಳಿ ಎಲ್ಲ ಅವನು ಎಲ್ಲ ಆದಮೇಲೆ ಅಲ್ಲಿ ಕಟ್ಟಿ ಹಾಕಿದ್ದೀವಿ ಮ್ಯಾಗೆ. ಇವು ಮಾವಿನ ಗಿಡಗಳು. ಮಾವಿನ ಸೀಸನ್ ಮುಗಿದ ಇದೆ, ಅದಕ್ಕೆ ಹೀಗೆ ಕಾಣ್ತಾ ಇದೆ. ಭಾಳಷ್ಟು ಗಾಳಿಗೆ ಬಿದ್ದು ಮಾವಿನ ಗಿಡಗಳು ಬಿದ್ದಿವೆ, ಎಲ್ಲ ಹಾಳಾಗಿವೆ. ಸ್ವಲ್ಪ ತಿಂದಿವಿ, ಅವ್ರಿಗೆ ಕೊಟ್ಟಿದ್ದೇವೆ ಎಲ್ಲ. ಆದರೆ ಏನೂ ಗೊತ್ತಿಲ್ಲ, ಅದು ಇದ್ದಾಗ ತಿನ್ನಂಗೆ ಅನಿಸಲ್ಲ, ಇಲ್ಲಾರ್ದಾಗ ತಿನ್ಬೇಕು ಅನಿಸ್ತದೆ. ಇಲ್ಲೇ ನೋಡಿ ಗೈಸ್, ಎಷ್ಟಕ್ಕೊಂದು ದ್ರಾಕ್ಷಿ ಇರುತ್ತೆ ನಮ್ಮ ಮುಂದೆ. ತಿನ್ಬೇಕಂತ ಇಲ್ಲಾರ್ದಾಗ ತಿನ್ಬೇಕು ಅನಿಸುತ್ತೆ, ಇದ್ದಾಗ ಬೇಡ ಅನಿಸುತ್ತೆ. ನಿಮಗೂ ಹಾಗೆ ಅನಿಸ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲರಿಗೂ ಹಂಗೆ ಅನಿಸ್ಬೋದು, ನನಗೆ ಅನಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಇವೆ ನೋಡಿ, ಎಲ್ಲ ಬನ್ನಿ ಗಿಡ, ಅವು ಗಿಡ ಎಲ್ಲ ಹಚ್ಚಿದ್ದೀವಿ. ಸೊ ಒಮ್ಮೊಮ್ಮೆ ಟೈಮ್ ಎಲ್ಲರಿಗೂ ಅನಿಸ್ತದೆ ನಮಗೆ. ಎಲ್ಲರೂ ಕಬ್ಬಿದ್ದಾಗ ಕಬ್ಬು ತಿಂತಾರೆ ಬಿಡಿ, ಅದೇನಿಲ್ಲ. ಮತ್ತು ಇದು ಸ್ವಲ್ಪ ಅವು ಯಾವ್ರೆ ಮಾವಿನಕಾಯಿ ಗಿಡ ಇದ್ದರೆ ಒಮ್ಮೊಮ್ಮೆ ಪುಷ್ಟು ತಿನ್ನೋಕೆ ಅನಿಸ್ಬೋದು. ಬೈದ್ಮೇಲೆ ಅವ್ರು ಬೈದ್ಮೇಲೆ ಇವ್ರು ತಿನ್ಬೋದು. ಆದರೆ ಮಾವಿನಕಾಯಿ ಭಾಳ ಇದ್ದಾಗ ತಿನ್ನೋಕೆ ಅನಿಸಲ್ಲ. ಮತ್ತು ಚಿಕ್ಕವನು ಇರ್ತವೆ, ಚಿಕ್ಕವನು ತಿನ್ನೋಕೆ ಅನಿಸಲ್ಲ, ಇಲ್ಲಾರ್ದಾಗ ತಿನ್ಬೇಕು ಅನಿಸ್ತದೆ. ಎಲ್ಲರಿಗೂ ಹಂಗೆ ಅನಿಸ್ಬೋದು ಅಂತ ನನ್ನ ಅನಿಸಿಕೆ. ನನಗಂತೂ ಹಂಗೆ ಅನಿಸ್ತದೆ ನೋಡಿ. ತೆಂಗಿನ ಗಿಡಗಳು ಯಾವ ರೀತಿ ಬೆಳೆದಿವೆ. ಇಲ್ಲಿ ಮೊದಲು ಏನೂ ಇದ್ದಿದ್ದಿಲ್ಲ, ಮನೆ ಕಟ್ಟಿದಾಗ ಏನೂ ಇದ್ದಿದ್ದಿಲ್ಲ. ಸುಮ್ಮನೆ ಹಾಗೆ ಒಂದು ಗಾಡಿ ಬ್ರಾಂಡ್ಲಿ ಹೇಗಿರಲಿ ಅಂತ ಸುತ್ತಮುತ್ತ ಹಚ್ಬಿಟ್ವಿ ಎಲ್ಲ. ಅದಕ್ಕೆ ಈ ರೌಂಡಾಗಿವೆ ಎಲ್ಲ ರೀತಿ, ಹೌದಲ್ವಾ? ಇನ್ನೂವರೆಗೆ ನನ್ನ ವಾಯ್ಸ್ ಕ್ಲಿಯರಾಗಿ ಇಲ್ಲ ಅಂದರೆ ಹೇಳಿ ಗೈಸ್, ಕಮೆಂಟ್ ಮಾಡಿ ನೋಡೋಣ. ಇನ್ನೊಂದಿಟ್ಟ ವಾಯ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು. ನೋಡಿ ಗೈಸ್, ಈ ರೀತಿ ಇತ್ತು, ಆರಾಮ ನೆರಳು ಬರ್ತಿತ್ತು, ಎಲ್ಲ ಬರ್ತಿತ್ತು. ಇಲ್ಲೇ ಗೈಸ್ ಈ ಕಾಟ ಹಾಕಿದಲ್ವಾ, ಇಲ್ಲಿ ಕ್ಯಾರಮ್ ಬೋರ್ಡ್ ಆಡ್ತಾ, ಇಲ್ಲೇ ಮಕ್ಕೋತಾ ಅಂತ ಆರಾಮ ಗಾಳಿ ಬೀಸುತ್ತಾ ಇರ್ತಿತ್ತು. ಮತ್ತು ಒಮ್ಮೆ ನೈಟ್ ಮನೇಲಿ ಪಪ್ಪನೂ ಇದ್ದಿಲ್ಲ, ಮಮ್ಮಿ ಯಾರು ಎಲ್ಲ ಇದ್ದರು, ಮಮ್ಮಿ ಇದ್ರು, ಹೊಟ್ಟೆ ಇದ್ದರು. ಒಂದು ಮೂವಿ ಇದೆ, ಅದು ರೋಬೋಟುನೋ, ಅದು ಕನ್ನಡ ಮೂವಿಗಳು, ರೋಬೋಟು ಬೊಂಬಾಟ್ ಕಾರ್ ಗಾಡಿ ಅಂತ ಮೂವಿ ಇದೆ. ಅದನ್ನ ನೋಡ್ತಾ ಇದ್ವಿ ನೈಟ್ ಅಲ್ವಾ, ನೈಟ್ ನೋಡ್ತಾ ಇದ್ವಿ. ಫುಲ್ಲು ಭಯ, ಯಾರೂ ಇಲ್ಲ ಮನೇಲಿ, ಎಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ. ಪಪ್ಪ ಅದು ದೊಡ್ಡಪ್ಪ ಯಾರೋ ಬಂದಿದ್ದಿಲ್ಲ. ಫುಲ್ ಎಲ್ಲರಿಗೂ ಭಯ ಆಗ್ತಾಯಿತ್ತು. ಫುಲ್ಲು ಮೂವಿಗಳಂತ ಥ್ರಿಲ್ಲರ್ ಮೂವಿಗಳನ್ನು ನೋಡಬೇಕು. ನೈಟಲ್ಲಿ ಥ್ರಿಲ್ಲರ್ ಮೂವಿಗಳು ನೋಡಬೇಕು. ಅಂಥವ್ರು ಯಾರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನಮ್ಮಲ್ಲಿ ಈಗೂ ನೋಡ್ತಾರೆ, ಹೆಣ್ಣು 12 ತನಕ ಓದ್ತಾರೆ, 12ರಿಂದ 4 ತನಕ ಮೂವಿ ನೋಡ್ತಾರೆ. ಆದರೂ ಬೆಳಗ್ಗೆ ದೌಡಿ ಹೇಳ್ತಾರೆ. ನಿದ್ದೆ ಭಾಳ ಇಂಪಾರ್ಟೆಂಟ್ ಗೈಸ್. ನಿದ್ದೆ ಇರ್ಲಿಕ್ಕಂದ್ರೆ ಟೆನ್ಷನ್, ಹೊಟ್ಟೆ ಕೆಲಸ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಮತ್ತು ನಿದ್ದೆ ಮಾಡ್ಲಿಕ್ಕೆ ಇಂಥಲ್ಲೆಲ್ಲ ಕರ್ರಗಂತ ಬಂದ್ಬಿಡುತ್ತೆ, ಕಲರ್ ಆಗಿಬಿಡುತ್ತೆ, ನೋಡೋಕ್ಕೆ ಒಂಥರ ಆಗಿಬಿಡುತ್ತೆ. ನಿದ್ದೆ ಇಲ್ಲಾರ್ದು ಕೆಲಸ ಮಾಡ್ತಾರೆ, ಅದೇನಿಲ್ಲ. ಕೆಲಸನೂ ಇಂಪಾರ್ಟೆಂಟು, ನಿದ್ದೆನೂ ಇಂಪಾರ್ಟೆಂಟು. ಎಲ್ಲನೂ ಮಾಡಬೇಕು ಜೀವನದಲ್ಲಿ, ಎಲ್ಲನೂ ಇರಬೇಕು. ಇವು ಚಿಕ್ಕವನ್ ಗಿಡಗಳು ಗೈಸ್, ಚಿಕ್ಕವನ್. ಹಿಂದೂ ಎಲ್ಲ ಇದೆ. ಇದು ಮಾವಿನ ಗಿಡ. ಇವು ಗೋವೆ ಮಾವಿನಕಾಯಿ ಅಂತಾರಲ್ಲ, ಅದ್ರ ರೀತಿ ಆಗುತ್ತೆ. ಇವು ಎಲ್ಲ ಇದ್ರಾಗಿವೆ ಗೈಸ್. ಇನ್ನೊಂದು ತೋರಿಸ್ತೀನಿ. ಈಗ ದ್ರಾಕ್ಷಿಯಲ್ಲಿ ಒಂದು ದ್ರಾಕ್ಷಿ ಮಳೆ ಆದಾಗ ಒಳಗೆ ಹೋಗಲ್ವಾಗ, ಟ್ರ್ಯಾಕ್ಟರ್ ಹೋಗಲ್ಲಲ್ವ, ಅವಾಗ ಏನು ಮಾಡಬೇಕು, ಇಂಥ ದೊಡ್ಡ ಪೈಪ್ ತೊಗೋತಾರೆ. ಆಗ ಇದಕ್ಕೆ ಜೋಡಿಸ್ತಾರೆ. ಈ ಗಣ್ಣಿನಿಂದ ಹೊಡ್ಕೋತ ಹೋಗ್ತಾರೆ. ಅವಾಗ ಮಜಾ ಇರುತ್ತೆ, ರಾಡಿಯಲ್ಲಿ ಹೋಗೋದು ಅಂತ ಅನಿಸ್ತಾ ಇರ್ತೈತೆ, ಮಜಾ ಅನಿಸ್ತಾ ಇರ್ತೈತೆ. ಆದರೆ ಅದರೊಳಗೆ ಇಳಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಎಲ್ಲರಿಗೂ ಅನಿಸ್ತಾ ಇರ್ತೈತಿ. ನೋಡಿದರೆ ಅದು ಕಷ್ಟ, ಈಜಿ, ಮಾಡ್ಬೋದು ಅಂತ ಅಂತಾರೆ ಎಲ್ಲರೂ. ಆದರೆ ಯಾವುದು ಅನ್ನೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಳಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ, ಯಾವ ರೀತಿ ನಾವು ಅನ್ಬಾರ್ದಾಯ್ತು. ಅಲ್ಲಿ ಇಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅನಿಸ್ತೈತೆ. ಅದಕ್ಕೆ ಗೈಸ್, ಯಾವುದನ್ನು ದೂರಿಂದ ನೋಡಬಾರ್ದು, ಅಲ್ಲಿ ನೋಡಿ ಅದನ್ನು ಮಾಡಿದ ಮೇಲೆ ಅದರ ಬಗ್ಗೆ ಹೇಳಬೇಕು. ದೂರಿಂದ ಯಾರನ್ನು ಅಳೆಯಬಾರ್ದು, ಯಾವ ವ್ಯಕ್ತಿಯನ್ನು ಅಳೆಯೋಕ್ಕೆ ಸಾಧ್ಯನೇ ಇಲ್ಲ.
ಎಲ್ಲ ರೀತಿಯಲ್ಲಿ ನೋಡಬೇಕು ಗೈಸ್. ಹಲೋ ಗೈಸ್, ನಾನು ಎಲ್ಲಿದ್ದೇನೆ ಅಂದರೆ ನಮ್ಮ ಹಳೆ ಮನೆ, ನಮ್ಮ ಬಾಲ್ಯದ ಹಳೆ ಮನೆ ಯಾವ ರೀತಿಯಾಗಿದೆ ನೋಡಿ. ಎಲ್ಲ ಬಿದ್ದು, ಇದು ಒಂದು ರೂಮು, ಹಳೆ ರೂಮ್. ಇದು ಎಲ್ಲ ರೀತಿಯ ಹಳೆ ಫೋಟೋಸ್ ಮತ್ತು ಸ್ವಲ್ಪ ಎಲ್ಲ ಇದನ್ನೇ ಇದೆ. ನಾವು ಬಂದೇ ಒಣ್ಣೆತ್ತೆ ಅಂದರೆ ಸಣ್ಣಗಿದ್ದಾನೆ ಬಿಟ್ಟು ಬಂದ್ವಿ. ಎಲ್ಲ ಬಾಣ ಅಂತ ಹಿಡಿಯಕ್ಕೆ ಬಂದಿದ್ದೆ, ಆ ದೇವರು ಅಲ್ಲಿದಲ್ಲ ಮುಚ್ಚಿದೆ ಸ್ವಲ್ಪ. ನೋಡಿ ಯಾವ ರೀತಿ ಇದೆ ಗೈಸ್. ಇದು ಅಡುಗೆ ಮನೆ, ಅಡುಗೆ ಮನೆ ಇಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ಕಟ್ಟೆ ಇತ್ತು, ಎಲ್ಲ ರೀತಿಯಲ್ಲೇ ಇತ್ತು. ನೋಡಿ ಯಾವ ರೀತಿ ಇದೆ ಹಳೆ ಮನೆ. ಸ್ವಲ್ಪ ಇದಟ್ಟೆ ಬಿದ್ದಿಲ್ಲ, ಈ ಸೈಡು ಎಲ್ಲ ಬಿದ್ದಿದೆ. ನೋಡಿ ಗೈಸ್, ನಿಮ್ಮದು ಹಳೆ ಮನೆ ಇದ್ದರೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ, ಯಾವ ರೀತಿ ಏನು ನೋಡೋಣ. ನಮ್ಮದು ಹಳೆ ಮನೆ ಎಲ್ಲ ರೀತಿ ಬಿದ್ದಿದೆ, ಬಿದಿರು ಬಡಿ ಎಲ್ಲ. ಇದರಲ್ಲಿ ಮೆಮೊರೀಸ್ ಭಾಳ ಇವೆ. ಇಲ್ಲಿ ನನಗೆ ಬೆಂಕಿ ನನ್ನ ಕಾಲಿಗೆ ಬರೆ ಹಾಕಿತ್ತು. ನಮ್ಮ ಮಮ್ಮಿಯವರು ಕಾಲಿಗೆ ಬರೆ ಹಾಕಿದ್ರು. ಅಂದರೆ ಶಾಲೆಗೆ ಹೋಗಲ್ಲ ಅಂತ ವಾಪಸ್ ಬಂದಿದ್ದೆ ಓಡಿ. ಇನ್ನೂ ನಮ್ಮ ಪಪ್ಪನ ಜೊತೆ ಜಗಳ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಜಗಳ ತೆಗೆದಿದ್ದೆ. ಮತ್ತು ಅಳ್ಕೋತ ಚೀರಾಡ್ಕೊತ ಬಂದಿದ್ದೆ. ಅದ್ರ ಸಿಟ್ಟು ತೊಗೊಂಡೋಗಿ ಬರೀ ಇಟ್ಬಿಟ್ರು. ಬೆಂಕಿಯಲ್ಲಿ ಕಡ್ಚಿ ಇಟ್ಟು ಅದನ್ನ ತೊಗೊಂಡು ನನಗೆ ಬರೆ ಇಟ್ಬಿಟ್ರು. ಅದಾದಮೇಲೆ ನಾವಪ್ಪ ಒಟ್ಟರು ಎಲ್ಲರೂ ನಮ್ಮ ಮಮ್ಮಿಗೆ ಬೈದು ಸಿಕ್ಕಾಪಟ್ಟೆ ಬೈದರು. ಆಮೇಲೆ ಒಂದು ವಾರ ಅಲ್ಲೇ ಪರ್ಸರಿ ಅಂತೇಳಿ ಯಾವುದೊಂದು ಮನೆಯಲ್ಲಿ ಏನೋ ಔಷಧಿ ಇತ್ತು, ಅದನ್ನು ಹಚ್ಚಿ ಎಲ್ಲ ಕಡೆ ಸ್ಕೂಲಿಗೆ ಹೋದ್ರೆ ಕುಂದ್ರಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಪರಿಸ್ಥಿತಿ. ಇಲ್ಲಿ ಸೈಡ್ ಮೊಳ್ಕಾಡ್ ತಳಗೆ ಹಚ್ಚಿಬಿಟ್ಟಿದ್ರು. ಉರಿತಿತ್ತು, ಒಳಗಡೆ ಉರಿತಿತ್ತು, ಕುಂದ್ರಕ್ಕೆ ಆಗ್ತಿದ್ದಿಲ್ಲ. ಅಂದರೆ ಇಲ್ಲಿ ಮೆಮೊರೀಸ್ ಭಾಳ ಇವೆ ಈ ಮನೆಯಲ್ಲಿ. ಆದರೂ ಇದ್ದಿದ್ದೊಂದು 8 ವರ್ಷ ಆದರೂ ಈ ಮನೆಯಲ್ಲಿ ತುಂಬ ನೆನಪುಗಳಿವೆ. ಇದು ಹಿಂದಿನ ಬಾಗಿಲ, ಇದು ಕಿಟಕಿ, ಹಿಂದಿನ ಕಿಟಕಿ ಯಾವ ರೀತಿ ಇದೆ ಅಂತ ನೋಡಿ ಗೈಸ್. ಇದು ನಮ್ಮ ಹಳೆ ಮನೆ ಯಾವ ರೀತಿ ಇದೆ ಅಂತ ತೋರಿಸಿದೆ. ಇದು ಮನೆ ಹೊರಗಿಂದು ಬಾಗಿಲ, ಮನೆ ಹೊರಗಿಂದ ಹೇಗಿದೆ ನೋಡಿ ಗೈಸ್. ಇದು ಊರಲ್ಲೇ ಇರೋದು ಮನೆ ನೋಡಿ. ಯಾವುದೇ ಜಾತ್ರೆ ಬಂದರೂ ಇಲ್ಲೇ ಹೊರಗೆ ಕೂತ್ಬಿಡ್ತೀವಿ ಎಲ್ಲ. ಬಾಣ ಹಿಡಿದು ಬಂದು ಆರಾಮ್ ಒಂದಿಟ್ಟು ಮುಕ್ಕೋಬೇಕಂತ ಇದ್ದೆ. ಆದರೆ ಮನೆಯಲ್ಲಿರೋ ತಾಯಿಗಳದು ತೆಗ್ದಾನೇ ಮುಗಿಯಲ್ಲ. ಯಾಕಂದರೆ ಅವ್ರು ತೆಗ್ದ ಅಂತ ಹೇಳ್ತಾನೇ ಇರ್ತಾರೆ. ನಾವು ಮಾಡ್ತಾನೇ ಇರ್ಬೇಕು. ಮಾಡ್ಲಿಕ್ಕರೆ ಏನೋ ಒಂದು ಸಣ್ಣ ಪುಟ್ಟಕ್ಕೂ ಜಗಳ ಆಗುತ್ತೆ, ಏನೋ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಮಾಡಬೇಕು. ಬೆಳಗ್ಗೆ 15 ಕಾಯಿ ಸುಲಿದೆ, ಮತ್ತೆ 4 ಕಾಯ್ಬೇಕಂತೆ. ಮತ್ತೆ ಅದಕ್ಕೆ ಯಾರಿಗೂ ಗೊತ್ತು. ದೇವ್ರ ಬಗ್ಗೆ ಏನು ಕೆಟ್ಟದ ಏನು ಹೇಳ್ತಾ ಇಲ್ಲ, ಅಂದರೆ ಭಾಳ ದೇವರಾಗಿವಲ್ವ, ಅದಕ್ಕೆ ಕಾಯಿಗಳು ಬೇಕಾಗತ್ತೆ. ಏನು ಈಗ ತುಂಬ ಒಂದು 9 ದೇವ್ರ ಬಾನ ಹಿಡ್ಕೊಂಡೆ ಊರಾಗ. ಅದು ಮುಗಿದ ಮೇಲೆ ಒಂದಿಟ್ಟು ಅಮಾಸೆ ಅಲ್ವಾ, ಹೋಳ್ಗೆ, ಚಪಾತಿ, ಸಾರ, ಅನ್ನ ಸಾರ ಮತ್ತು ವೆರೈಟಿ ಮಾಡಿರ್ತಾರಲ್ವ, ತಿನ್ಬೇಕಂತ ಆಸೆ ಇತ್ತು. ಆದರೆ ಇನ್ನೂ ವೇಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ನೋಡೋಣ. ಕ್ಯೂ ಬತ್ರಿ, ಕ್ಯೂ ಬಂದ್ರಣ ಮತ್ತೆ ಹೊಡ್ಯಾಕ್ತಿದ್ವಿ. ಅದಕ್ಕೆ ದವಾಖಾನೆ ಹೋಗಿ ಬರ್ತೀನಿ. ಕುಡಿದು ಕಡಿಮೆ ಮಾಡ್ಬೇಕಪ್ಪ, ಕುಡಿದು ಒಂದಿಟ್ಟು ಕಡಿಮೆ ಮಾಡ್ಬೇಕಪ್ಪ. ಒಂದೇ ಕುಡಿದಪ್ಪ, ಹೆಚ್ಚಿಗೆ ಕುಡಿದ್ರೆ ಆಕೈತೆ ಅನ್ನೋದು ಹಂಗೆ. ಹಿಂಗಂಡಿ ನಿನ್ನೆ ಒಟ್ಟು 3 ಪ್ಯಾಕೆಟ್ ಕುಡಿದ್ನಿ. ಎದಕ್ಕೆ ಬರ್ಬೇಕದ ಅಷ್ಟು ಕುಡಿದ್ರೆ? ಮೇಣ ದಿವಸ ಬೇಕು. 20 ರೂಪಾಯಿ ಕೊಟ್ಟಿರ್ತೀನಿ, 2 ಮೇಣ ಕೊಡ್ತಾರೆ. ಗೇಣು 2 ಮೇಣ ತಂದಿರ್ತೀನಿ. ಮೇಣಕ್ಕೆ ನೆಗಡಿ ಕಮ್ಮಿ ಆಗ್ಬೇಕು ರೀ. ನೆಗಡಿ ಕಮ್ಮಿ ಆಗೋದ್ಲಿ ಇದೊಂದು ಬಟ್ ಕೆಮ್ಮು ಆಗೈತಿ. ಮತ್ತು ಕೆಮ್ಮು ಸಾಧ್ಯೈತೆ ರೀ. ಅದಕ್ಕೆ ಬರಾಗ ಅದು ಮೆಡಿಕಲ್ ಅಂಗಡಿಯಾಗ ಗುಳಿಗೆ ತೊಗೊಂಬರ್ತೇನೆ ರೀ. ಚಿಗಿಲ್ ಕತ್ರಾಗ ಒಟ್ಟು ಕುಡಿಯಾಕೆ ಬಳಸಿರೋ ಒಂದಿಟ್ಟು ಗುಳಿಗೆ ತೊಗೋಬೇಕಪ್ಪ. ಎಲ್ಲ ಕ್ವಾಟ್ರಿಗೆ 120 ರೂಪಾಯಿ ಬಡಿತಿ. ಮತ್ತು ಉಳ್ಕಿದ್ದು 120 ರೂಪಾಯಿ ಕ್ವಾಟ್ರಿಗೆ ಹೋಗೋರೆ. 20 ರೂಪಾಯಿ ಮೇನಿಗೆ ಹೋಕ್ಕೋ. ಮತ್ತು ಅವ್ರಿಗೆ ಹುಡುಗರು 4 ತತ್ತಿ ತಂದಿರ್ತೀನಿ, ಹುರ್ಕೊಂಡು ತಿಂತಾರೆ ಅವರು. 6 ರೂಪಾಯಿ ಗೊತ್ತೈತಿ. 4 ತತ್ತಿಗೆ ಎಟ್ಟತ್ರಿ 24 ರೂಪಾಯಿ ಆಯ್ತು. ಓಕೆ ಗೈಸ್, ದಿವಸ ಚೆನ್ನಾಗಿ ವಿಡಿಯೋಗಳು ಬರ್ತಾಯಿದೆ ಅಂತ ಅನ್ಕೋತೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋ ಇಷ್ಟ ಆಗಿದರೆ ಲೈಕು ಮಾಡಿ, ಹಂಗೆ ಎಲ್ಲ ಥರ ಶೇರ್ ಮಾಡಿ. ಮತ್ತು ವಿಡಿಯೋದಲ್ಲಿ ಮತ್ತೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೋಡೋಣ. ಓಕೆನಾ? ವಿಡಿಯೋ ಇಷ್ಟ ಆಗಿರ್ತದೆ. ಥ್ಯಾಂಕ್ ಯು ನೋಡಿದ್ದಕ್ಕೆ. ಮತ್ತೆ ಸಿಗೋಣ. ಓಕೆ, ಬಾಯ್.